ಉಪಮುಖ್ಯಮಂತ್ರಿಗಳು ಹಲವು ಬಾರಿ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಅಂದಾಗ ನಮಗೆ ಅದು ಅರ್ಥ ಆಗಲಿಲ್ಲ. ಆಗ ಏನಾಗಿದೆ ಅಂತಂತಂದರೆ, ಮೊದಲೇ ಸುಪ್ರೀಂ ಕೋರ್ಟ್ನವರೆಗೆ ಈ ವಿಚಾರ ಹೋಗಿದೆ. ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಇದರಲ್ಲಿ ತಿರುಳಿಲ್ಲ, ಇದಕ್ಕೆ ಯೋಗ್ಯ ಕೇಸ್ ಅಲ್ಲ ಅನ್ನೋದನ್ನು ಅಲ್ಲೇ ತಿರಸ್ಕಾರ ಮಾಡಿ ಕಳಿಸಿದರು ಅಂತಕ್ಕಂಥ ಮಾಹಿತಿ ಇದೆ. ಇದಾದ ಮೇಲೆ ಅಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನೇ ತಿರಸ್ಕಾರ ಮಾಡಿದಾಗ ತಕ್ಷಣ ಇವರು ಯಾರು ಸರ್ಕಾರಕ್ಕೆ ಗಮನಕ್ಕೂ ತಾರದೆ ಪೊಲೀಸಲ್ಲಿ ಮತ್ತೊಮ್ಮೆ ಅದೇ ವಿಚಾರವನ್ನು ಆ ದೂರು ದಾಖಲಿಸಿ ಸ್ಥಳೀಯ ಕೋರ್ಟಿನ ಮೂಲಕ ಮತ್ತೆ ಇಲ್ಲಿಯವರೆಗೆ ಇದನ್ನು ತಗೊಂಡು ಬಂದು ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದು ಈಗೀಗ ಹೊರಗಡೆ ಬರ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಸರ್ಕಾರ ಯಾಕೆ ಇದರಲ್ಲಿ ಗೌಪ್ಯತೆಯನ್ನು ಕಾಪಾಡ್ತು? ಯಾರನ್ನು ಮೆಚ್ಚಿಸಲಿಕ್ಕೆ ಈ ಕೆಲಸವನ್ನು ಇವರು ಮಾಡಿದರು? ಇದೆಲ್ಲ ಈಗ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಾಗಿದೆ. ಸರ್ಕಾರ ಯಾರೋ ಎಡಪಂಕ್ತಿಯರು ಬಂದು ಒತ್ತಾಯ ಮಾಡಿದಾಗ ಒಂದೇ ದಿನದಲ್ಲಿ ನಾವು SITಗೆ ಕೊಡೋದಲ್ಲ ಅಂತ ಹೇಳಿದರು. ಒಂದೇ ದಿನದಲ್ಲಿ ತಮ್ಮ ಹೇಳಿಕೆಯನ್ನು ಬದಲಾವಣೆ ಮಾಡಿ ತಕ್ಷಣ ಕೊಟ್ಟಿದ್ದು ಯಾಕೆ? ಇದು ಅನುಮಾನಗಳಿಗೆ ಈಗ ಕಾರಣ ಆಗ್ತಾ ಇದೆ. ಆದ್ದರಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈಗ ನ್ಯಾಯಾಲಯಕ್ಕೆ ಇವರು ಆ ನ್ಯಾಯಾಲಯದ ಆದೇಶಗಳನ್ನೇ ತಿಲಾಂಜಲಿ ಇಟ್ಟು ಮತ್ತೆ ಇದನ್ನು ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಅನ್ನೋದಾದರೆ ಕ್ರಮ ಏನಾಗಬೇಕಾಗಿತ್ತು, ಸರ್ಕಾರ ಯಾವ ರೀತಿ ಕ್ರಮ ಜರುಗಿಸ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿತ್ತು. ಸರ್ಕಾರಕ್ಕೆ PL ರಿಜೆಕ್ಟ್ ಆಗಿದ್ರು ಕೂಡ ಮುಚ್ಚಿಟ್ಟು ಸರ್ಕಾರದ ಕಡೆಯಿಂದ ಇವರು ಬೇಕಾದಂಥ ರೀತಿಯಲ್ಲಿ ತನಿಖೆಯನ್ನು ಮಾಡಿಸ್ಕೊಂಡಿದ್ದಾರೆ. ಈಗ ನಾನು ಹೇಳ್ತಕ್ಕಂಥದ್ದು ಇದು ಒಂದು ಸಾರಿ ಕೋರ್ಟ್ಗೆ ಹೋದ ಮೇಲೆ ಸರ್ಕಾರದ ಗಮನಕ್ಕೆ ಬರಲಾರದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ PL ರಿಜೆಕ್ಟ್ ಆದಮೇಲೆ ಮತ್ತೆ ಅದೇ ಕೇಸನ್ನು ಇವರು ತಳಹಂತದಿಂದ ಮತ್ತೊಮ್ಮೆ ತಗೊಂಡುಕೊಂಡು ಹೋಗ್ತಿದ್ದಾರೆ ಅಂತಂದರೆ ಸರ್ಕಾರ ಇದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ಬಟ್ ಸರ್ಕಾರವೇ ಇದರಲ್ಲಿ ಎಡವಿದೆಯಾ ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಈಗ. ಆದ್ದರಿಂದಾಗಿ ಅವರು ಮಾಡಿದ ತಪ್ಪಿಗಿಂತ ಸರ್ಕಾರ ತಪ್ಪು ಮಾಡ್ದಂಗೆ ಆಗ್ಬಿಡ್ತದೆ. ಆದ್ದರಿಂದ ಸರ್ಕಾರ ಈಗ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನೀವು ಗೌಪ್ಯತೆಯನ್ನು ಯಾಕೆ ಕಾಪಾಡ್ತಾ ಇದ್ರಿ? ಈಗ SIT ಕೊಟ್ರಿ, SIT ಮೌಖಿಕವಾಗಿ ನಮ್ಮ ಹತ್ರ ಬಂದು ಮಾತಾಡ್ರಿ, ಅದಾದರೂ ಹೇಳ್ರಿ ಅಂತ ಹೇಳಿದಿರಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಮೊನ್ನೆ ವರದಿ ಆಯಿತು. ಮುಖ್ಯಮಂತ್ರಿಗಳಿಗೆ ಬಂದು ಮೌಖಿಕವಾಗಿ ಅವರು ತಿಳಿಸಿದ್ರ SIT ಅವರು? ಇಲ್ವಾ? ಇದು ಹೊರಗಡೆ ಬಂದೇ ಇಲ್ಲ. ಅಂದಮೇಲೆ ಏನು ನಡೀತಾ ಇದೆ? ಗೌಪ್ಯತೆಯನ್ನು ಯಾಕೆ ನೀವು ಕಾಪಾಡ್ತಾ ಇದ್ದೀರಿ? ಅಂಥ ಗೌಪ್ಯತೆ ಇಲ್ಲಿ ಏನಿದೆ? ಯಾರಿಗೆ ನ್ಯಾಯ ಕೊಡಿಸ್ಬೇಕೋ ನ್ಯಾಯ ಕೊಡಿಸಿದ್ರ? ಅದು ಇಲ್ಲ. ಅಥವಾ ಯಾರು ಷಡ್ಯಂತ್ರ ರೂಪಿಸಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕಾಗಿತ್ತು, ಶಿಕ್ಷೆ ಮಾಡಲಿಲ್ಲ. ಈಗ ನೀವು ಕೊಟ್ಟ ಮೇಲೆ ನೀವು ಯಾರ್ಯಾರನ್ನು ಉತ್ತೇಜಿಸಿದ್ರಿ, ಪ್ರೋತ್ಸಾಹಿಸಿದ್ರಿ, ಅವರೆಲ್ಲ ತಪ್ಪು ಮಾಡಿ ಇವತ್ತು ಸಿಕ್ಕಾಕ್ಕೊಂಡು ನ್ಯಾಯಾಲಯದ ತಳಗೆ ಆದೇಶಗಳಿಗೆ ಕಾರಣರಾಗ್ತಿದ್ದಾರೆ. ಈಗ ಅವರೆಲ್ಲರನ್ನೂ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ನೀವೇ ಮಾಡಬೇಕಾಗಿತ್ತು. ಅದರ ಬದಲಾಗಿ ನ್ಯಾಯಾಲಯಗಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಇದಕ್ಕೆ ಕಾರಣ ನಾನು ಹೇಳ್ತಕ್ಕಂಥದ್ದು ಇದು ಸರ್ಕಾರದ ನಡೆ ಇದಕ್ಕೆಲ್ಲ ಕಾರಣ ಆಗಿದೆ ಅಂತ ಅನಿಸುತ್ತೆ. ಅಂದರೆ DCM ಆರಂಭದಲ್ಲಿ ಹೇಳಿದಂಥ ಷಡ್ಯಂತ್ರ ಅನ್ನುವಂಥದ್ದು ಅದಕ್ಕೂ ಇದಕ್ಕೇನಾದರೂ ಲಿಂಕ್ ಆಗ್ತಿದೆ? ಅಲ್ಲ, ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಮಗೆ ಯಾರಿಗೂ ಸತ್ಯ ಗೊತ್ತಿರಲಿಲ್ಲ. ಸರ್ಕಾರದ ಒಳಗಡೆ ಇರೋರಿಗೆ ಸಹಜವಾಗಿ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳಿಗೆ ಸತ್ಯ ಗೊತ್ತಿತ್ತು ಅಂತ ಇದರಿಂದ ಈಗ ಬೆಳಕಿಗೆ ಬಂದಂಗೆ ಆಗ್ತದೆ. ಯಾಕೆಂತಂದರೆ ಹಲವು ಬಾರಿ ಇದರ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಅಂತ ಅವರೇ ಹೇಳಿದರು. ಇದನ್ನು ಯಾರು ಹೇಳಬೇಕಾಗಿತ್ತು? ವಿರೋಧ ಪಕ್ಷದವರು ಹೇಳಬೇಕಾಗಿತ್ತು. ನಾವು ಹೇಳುವಾಗ ನಮ್ಮ ಜೊತೆಗೆ ಧ್ವನಿಗೂಡಿಸಿದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು. ಆ ಕಾರಣದಿಂದ ನಾವು ಷಡ್ಯಂತ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ವಿ. ಅವರು ಈ ವಿಚಾರದಲ್ಲೇ ಷಡ್ಯಂತ್ರ ನಡೀತದೆ ಅಂತಂದರೆ ಸತ್ಯ ಅವರ ಕೈಯಲ್ಲಿ ಗೊತ್ತಿತ್ತು, ಅವರಿಗೆ ಗೊತ್ತಿತ್ತು ಅನ್ನೋದು ಈಗ ಅರ್ಥವಾಗುತ್ತೆ. ಸರ್, ಗುಂಡಿಗಳ ವಿಚಾರವಾಗಿ CM ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದರೆ
ಬಿಜೆಪಿ ಕಾಲದಲ್ಲಿ ಅವ್ರು ಮುಚ್ಚಿರ್ಲಿಲ್ಲ ಬಿಡಿ, ಇವಾಗ ಮುಚ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಇವ್ರು ಬಂದು ಮುಚ್ಚಿದ್ರ? ನಮ್ಮ ಕಾಲದಲ್ಲಿ ಇದ್ದಿದ್ದ ಗುಂಡಿಗಳು ಇವ್ರು ಬಂದು ಮುಚ್ಚಿದ್ರ? ಮುಚ್ಚಿದ್ರ? ಅಂದಮೇಲೆ 2.5 ವರ್ಷ ಆಯಿತು ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಇದ್ವು ಅಂತ ಇಟ್ಕೊಳ್ಳೋಣ, ಗುಂಡಿ ಇದ್ದರೆ 2.5 ವರ್ಷ ನೀವು ಆ ಗುಂಡಿಗಳ ಮೇಲೆ ಓಡಾಡಿದ್ರ? ನೋಡಿ, ನಾನೊಂದು ಮಾತು ಹೇಳ್ತೇನೆ, ಈ ಸರ್ಕಾರ ಉಡಾಫೆ ಉತ್ತರ ಕೊಡೋದರಲ್ಲಿ ನಿಸ್ಸೀಮರು. ಈ ಉಡಾಫೆಯ ಉತ್ತರಕ್ಕೆ ಜನ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಇವತ್ತು ನೀವು ಮಾಡ್ತಕ್ಕಂಥ ಈ ಎಲ್ಲ ಇದಕ್ಕೂ ಕೂಡ ಜನ ಉತ್ತರ ಕೊಟ್ಟೇ ಕೊಡ್ತಾರೆ. ನಾನು ಹೇಳ್ತಕ್ಕಂಥದ್ದು, ನಾನು ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನನ್ನ ಆಪ್ತ ಮಿತ್ರರು ಅವರು, ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು. ನಿನ್ನೆ ಅವರೊಂದು ಹೇಳಿಕೆ ಕೊಟ್ಟರು, ಪ್ರಧಾನಮಂತ್ರಿಗಳ ಮನೆ ಮುಂದೇನೂ ಗುಂಡಿಗಳು ಬಿದ್ದಿದೆ ಅಂತ. ಆಯಿತು, ನಿಮ್ಮ ಗುಂಡಿ ಮುಚ್ಚಲಿಲ್ಲ, ಅಲ್ಲಿನ ಗುಂಡಿ ನಿಮಗೆ ಕನಸಿನಲ್ಲಿ ಬಂದಿತ್ತು, ಹೇಳಿದ್ರಿ, ಸಂತೋಷ. ಗುಂಡಿಗೆ ಅಲ್ಲಿಯೂ ಇರ್ಬೋದು ಅಂತ ಇರಲಿ. ನನ್ನ ಸ್ನೇಹಿತರು ದಿನ ಮನೆಗೆ ಹೋಗಿ ಬರಬೇಕಾದ್ರೆ ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣ ಇಟ್ಕೊಂಡು ನಿನ್ನೆ ನನ್ನ ಸ್ನೇಹಿತರಿಗೆ ಒಳ್ಳೆಯದಾಗಲಿ, ನನ್ನ ಡಿ ಸಿ ಎಮ್ಮು ಬೇಕಂತಂದ್ರೆ ಅವರು ಮತ್ತೆ ಮುಖ್ಯಮಂತ್ರಿ ಆಗೋರು, ಪಾಪ ಅವರ ಪಕ್ಷದಲ್ಲೇ ಇಲ್ಲದ ತೊಂದರೆಗಳು ಕೊಡ್ತಾವ್ರೆ. ಈ ರಸ್ತೆಯಲ್ಲೂ ಇದೊಂದು ತೊಂದರೆಗೆ ಯಾಕೆ ಆಗಬೇಕು, ಅವರಿಗೆ ಸುಗಮವಾಗಿ ಅವ್ರ ಮನೆಗೆ ಹೋಗಿ ಬರಲಿ ಅಂತೇಳಿ ನಾನು ಇರೋ ಗುಂಡಿಗಳನ್ನೆಲ್ಲ ನಾನು ಮುಚ್ಚಿ ಬಂದಿದ್ದೀನಿ. ನೆನ್ನೆ ನನ್ನ ಸ್ನೇಹಿತನಿಗೆ ಒಳ್ಳೇದು ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದೀನಿ. ಈಗ ಅವ್ರಿಗೆ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಏನಾದರೂ ವಿಶ್ವಾಸ, ಗೌರವ ಇದ್ದರೆ ಅವ್ರ ಮನೆ ಮುಂದೆ ಇರೋ ಗುಂಡಿ ಅವರೇ ಮುಚ್ಚಿ ಬರಲಿ, ನಾನು ಯಾರು ಬೇಡ ಅಂತೀವಿ.